ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ಬೋದಾ? ಸಾಕಷ್ಟು ಜನ ನಿಮ್ಮನ್ನ ನೋಡ್ತಿರ್ತಾರೆ. ಏನ್ ಪ್ಲಾನ್ ಆಗಿತ್ತು? ಈ ಪ್ಲಾನ್ ಈ ರಾಜ್ಯದ ನಾಯಕರು ಮಾಡಿದ್ದ ಪ್ಲಾನ ಅಥವಾ ಕೇಂದ್ರದಲ್ಲಿರುವಂತಹ ಬಿಜೆಪಿ ನಾಯಕರು ಈ ರೀತಿ ಒಂದು ಆಲೋಚನೆಯನ್ನ ಮಾಡಿ ಆಫರ್ ಮಾಡಿದ್ದ? ಇಲ್ಲ, ಇದು ಕೇಂದ್ರದ ಪ್ಲಾನ್ ಅಲ್ಲ. ಇಲ್ಲಿ ಏನು ನಮ್ಮ ಯಡಿಯೂರಪ್ಪ ಕುಟುಂಬ ಇದೆ, ಅವರು ಇದು ಮಾಡಿದ ಪ್ಲಾನ್ ಹೊರತು ರಾಜ್ಯ ಬಿಜೆಪಿಯಲ್ಲಿಯೂ ಸಹ ಇದು ಚರ್ಚೆ ಆಗಿಲ್ಲ ಮತ್ತು ಕೇಂದ್ರದ ಇದಕ್ಕೆ ಒಪ್ಪಿಗೆ ಇರಲಿಲ್ಲ. ಆದರೂ ಸಹ ಒಂದು ಪ್ರಯೋಗ ಮಾಡಬೇಕು ಅನ್ನೋಂತ ಕಾರಣದಿಂದ ಇವರು ಅದನ್ನು ಪ್ರಯತ್ನ ಮಾಡಿದ್ರು. ಆದರೆ ಹೈಕಮಾಂಡ್ ಇದಕ್ಕೆ ಇವತ್ತು ಕೆಂಪು ನಿಶಾನೆ ಕೊಟ್ಟಿದ್ರಿಂದ ಈ ಒಂದು ಎಲ್ಲಾ ಯೋಚನೆಗಳು ಇವತ್ತು ಕೈಬಿಟ್ಟು ಹೋಗಿವೆ. ಅದು ಏನ್ ಪ್ಲಾನ್ ಆಗಿತ್ತು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ಗೌಡ್ರೆ? ಏನೇನ್ ಪ್ಲಾನ್ ಆಗಿತ್ತು, ಏನೇನ್ ಮಾತುಕತೆ ಆಗಿತ್ತು ಅಂತ? ಇಲ್ಲ, ಅಷ್ಟೇ. ಅವ್ರ ಪ್ಲಾನ್ ಅಂದ್ರೆ ಏನ್ರಿ, ಇವರು 50ರಿಂದ 60 ಶಾಸಕರು ತಗೊಂಡ್ ಬರ್ತಾರೆ, ಅವರು ಮುಖ್ಯಮಂತ್ರಿ ಆಗುದು, ವಿಜೇಂದ್ರ ಉಪಮುಖ್ಯಮಂತ್ರಿ ಆಗುದು ಅಂತೇಳಿ ಇದೆಲ್ಲ ಚರ್ಚೆ ಮಾಡ್ಕೊಂಡು ಹೋಗಿದ್ರು. ಆದ್ರೆ ಅಲ್ಲಿ ಹೈಕಮಾಂಡ್ ಏನು ಅದಕ್ಕೆ ಒಪ್ಪಿಗೆ ಇರಲಾರ್ದಕ್ಕೆ ಇದು ಪ್ಲಾನ್ ಕೊಲ್ಯಾಪ್ಸ್ ಆಗಿದೆ ಅಷ್ಟೇ. ಸೊ ಈ ಪ್ಲಾನ್ಗೆ ಮೊದಲು ಅಡ್ಡಗಾಲಾಗಿದ್ದು ನೀವು ಅನ್ನೋದನ್ನ ಭಾವಿಸಿ ನಿಮ್ಮನ್ನ ಪಕ್ಷದಿಂದ ಆಚೆ ಕಳಿಸಿದ್ರ? ನಾನು ಉಚ್ಚಾಟನೆ ಮಾಡುವ ಉದ್ದೇಶನೇ ಇದ್ರ ಹಿಂದೆ ಇರುವುದು ಇದೇ ಉದ್ದೇಶ. ಹಠ ಹಿಡಿದು ಯಡಿಯೂರಪ್ಪ ಮತ್ತು ಅವರ ಮಗ ಹೋಗಿ ದಿಲ್ಲಿಯಲ್ಲಿ ಕುಳಿತು ಕಣ್ಣೀರ್ ಹಾಕಿ ಯಾವುದೇ ಪರಿಸ್ಥಿತಿಯಲ್ಲಿ ಇವನು ಮುಂದುವರೆದ್ರೆ ನಮ್ಗೆ ಬಹಳ ತೊಂದರೆ ಆಗ್ತದೆ, ಯಾಕಂದ್ರೆ ನಾನು ಮನೆಯಲ್ಲಿ ಕೂಟಿರ್ತೀನಿ ಅಂತ ಯಡಿಯೂರಪ್ಪನವ್ರ ಪಕ್ಷದ ಹೈಕಮಾಂಡದವರಿಗೆ ಕಣ್ಣೀರ್ ಹಾಕಿತ್ತು ಇದು ಮಾಡಿದ್ರಿಂದ ಈ ನಿರ್ಣಯ ಉಚ್ಚಾಟನೆಯ ಒಂದು ನಿರ್ಣಯವನ್ನ ಅನಿವಾರ್ಯ ತೆಗೆದುಕೊಂಡಿವಿ ಅನ್ನೋಂಥದ್ದು ಒಬ್ಬ ಕೇಂದ್ರದ ನಾಯಕರು ನನ್ನ ಮುಂದೆ ಹೇಳಿದ ಮೇಲೆ ನನಗೆ ಗೊತ್ತಾಗಿತ್ತು. ಗೌಡ್ರೆ, ಅಮಿತ್ ಶಾ ಅವರ ಮುಂದೆನೆ ಈ ಎಲ್ಲ ಡೀಲ್ ಆಗಿತ್ತಾ? ಐ ಮೀನ್ ಈ ರೀತಿಯ ಮಾತುಕತೆಗಳು ಆಗಿತ್ತಾ? ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ತಾವು? ಇಲ್ಲ ಇಲ್ಲ ಇಲ್ಲ, ಅವ್ರ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಭೇಟಿ ಆಗ್ಯಾರು ಇಲ್ಲ ಅನ್ನೋಂಥದ್ದು ನನ್ನ ಬಳಿ ಮಾಹಿತಿ ಇಲ್ಲ. ಆದ್ರೆ ಇದು ಮಾತ್ರ ಚರ್ಚೆ ಮಾತ್ರ ಕೇಂದ್ರ ವರಿಷ್ಠ ಮಂಡಳಿಯ ಇದರಲ್ಲಿ ಇತ್ತು ಅನ್ನೋಂಥದ್ದು ನಾನು ಉಚ್ಚಾಟನೆ ಮಾಡಿದಾಗ ನನಗೆ ಗೊತ್ತಾಯ್ತು. ಅವತ್ತೇ ಗೊತ್ತಾಗಿತ್ತು. ಉಚ್ಚಾಟನೆಯನ್ನು ನಾನು ನೋಟಿಸ್ ಕೊಟ್ಟಿಲ್ಲ, ಉಚ್ಚಾಟನೆ ಪತ್ರ ಬಂದ ದಿವಸನೇ ಅಲ್ಲಿ ನಾಯಕರು ಹೇಳಿದ್ದು ಈ ರೀತಿ ಒಂದು ಚರ್ಚೆ ನಡೆದಿದೆ, ಅಡ್ಡಗಾಲ ಆಗಬಾರ್ದಂತ ಹೇಳಿ ನಿಮ್ಮನ್ನ ಇವತ್ತು ಉಚ್ಚಾಟನೆ ಮಾಡೋ ಅನಿವಾರ್ಯತೆ ಬಂದಿದೆ, ಮತ್ತೆ ಒಳ್ಳೆ ದಿನಗಳು ನಿಮ್ಗೆ ಬರ್ತಾವ ಅಂತ ಹೇಳಿ ಅವ್ರು ಯಾರು ಹೇಳಿದ್ರು ಅವ್ರು ಹೇಳಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತು. ಗೌಡ್ರೆ, ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಇದನ್ನೇ ಮಾತಾಡೋದಕ್ಕೆ ದೆಹಲಿ ಕರ್ಕೊಂಡು ಹೋಗಿದ್ ನಿಜಾನ? ಇವರಿಬ್ರು ಹೋಗಿದ್ರತ್ತ. ಅಲ್ಲಿ ಕೇಂದ್ರದ ಹಿರಿಯ ನಾಯಕರೊಬ್ರು ನನಗೆ ಹೇಳಿದ್ರು, ಇಬ್ರು ಅಲ್ಲಿ ಭೇಟಿಯಾಗಿದ್ರು, ದೂರ ಪ್ರದೇಶದಲ್ಲಿ ಭೇಟಿಯಾಗಿದ್ರು, ಚರ್ಚೆ ಮಾಡಿದ್ರು, ಇದನ್ನ ಕೇಂದ್ರ ವರಿಷ್ಠ ಮಂಡಳಿ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಅಲ್ಲಿವರೆಗೆ ನನಗೆ ಗೊತ್ತಿದೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನು, ಅವರು ಮುಖ್ಯಮಂತ್ರಿ ಆದ್ರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಪ್ಲಾನು, ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆ ಪ್ಲಾನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಡಗಾಲ ಆಗ್ತಾರೆ, ಅದಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂತ ಪ್ಲಾನ್ ಯಶಸ್ವಿ ಆಗ್ಬಿಡ್ತು. ನಿಮ್ಮನ್ನ ಆಚೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು, ಆದ್ರೆ ಅವರು ಡಿಸಿಎಂ ಆಗ್ಬೇಕು ಅನ್ನೋಂತ ಪ್ಲಾನ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕು ಅನ್ನೋಂತ ಪ್ಲಾನ್ ಆಗ್ಲಿ ವರ್ಕೌಟ್ ಆಗ್ಲಿಲ್ಲ. ಇದು ಫೇಲ್ ಆಗಿದ್ದು ಎಲ್ಲಿ ಮತ್ತು ಹೇಗೆ ಬಸನಗೌಡ್ರೆ? ನೋಡಿ, ಅದು ಏನಾಯ್ತು ಮುಂದೆ, ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಗುಪ್ತಚರ ಇಲಾಖೆ ಇದೆ, ಅನೇಕ ಕಡೆ ಒಂದು ಮೂಲಗಳಿಂದ ಅವರೆಲ್ಲರೂ ಮಾಹಿತಿ ತಕೊಂಡ್ರು. ಮಾಹಿತಿ ತಕೊಂಡ್ಮೇಲೆ ಡಿ ಕೆ ಶಿವಕುಮಾರ್ 10ರಿಂದ 12 ಶಾಸಕರು ಬಿಟ್ರೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋಂಥದ್ದು ಕೇಂದ್ರದ ಹೈಕಮಾಂಡ್ಗೂ ಮನವರಿಕೆ ಆಯ್ತು. ಮನವರಿಕೆ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದೇನು ಪ್ಲಾನ್ ಇದೆ ಕೊಲ್ಯಾಪ್ಸ್ ಆಯ್ತು. ಅಲ್ಲಿ ಒಂದಂತೂ ಸ್ಪಷ್ಟ ಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದಕ್ಕೆ ಬಿಜೆಪಿ ಹೈಕಮಾಂಡ್ ಸುತಾರಾಮ್ ಒಪ್ಕೊಳ್ಳಿಲ್ಲ. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರೋದು ಬೇಡ ಅನ್ನುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಹಾಗಿದ್ರೆ ಅದು ಸತ್ಯ. ಹೌದೌದೌದು, ಗೊತ್ತಿದೆ ರೀ. ಅವ್ರು ತಗೊಂಡು ಈಗೇನ ಚುನಾವಣೆಗೆ ಇದು ಸರ್ಕಾರ ರಚನೆ ಆದ್ರೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬಹಳ ಹಿನ್ನಡೆ ಆಗ್ತದೆ. ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ಬೋದಾ? ಸಾಕಷ್ಟು ಜನ ನಿಮ್ಮನ್ನ ನೋಡ್ತಿರ್ತಾರೆ. ಏನ್ ಪ್ಲಾನ್ ಆಗಿತ್ತು? ಈ ಪ್ಲಾನ್ ಈ ರಾಜ್ಯದ ನಾಯಕರು ಮಾಡಿದ್ದ ಪ್ಲಾನ ಅಥವಾ ಕೇಂದ್ರದಲ್ಲಿರುವಂತಹ ಬಿಜೆಪಿ ನಾಯಕರು ಈ ರೀತಿ ಒಂದು ಆಲೋಚನೆಯನ್ನ ಮಾಡಿ ಆಫರ್ ಮಾಡಿದ್ದ? ಇಲ್ಲ, ಇದು ಕೇಂದ್ರದ ಪ್ಲಾನ್ ಅಲ್ಲ. ಇಲ್ಲಿ ಏನು ನಮ್ಮ ಯಡಿಯೂರಪ್ಪ ಕುಟುಂಬ ಇದೆ, ಅವರು ಇದು ಮಾಡಿದ ಪ್ಲಾನ್ ಹೊರತು ರಾಜ್ಯ ಬಿಜೆಪಿಯಲ್ಲಿಯೂ ಸಹ ಇದು ಚರ್ಚೆ ಆಗಿಲ್ಲ ಮತ್ತು ಕೇಂದ್ರದ ಇದಕ್ಕೆ ಒಪ್ಪಿಗೆ ಇರಲಿಲ್ಲ. ಆದರೂ ಸಹ ಒಂದು ಪ್ರಯೋಗ ಮಾಡಬೇಕು ಅನ್ನೋಂತ ಕಾರಣದಿಂದ ಇವರು ಅದನ್ನು ಪ್ರಯತ್ನ ಮಾಡಿದ್ರು. ಆದರೆ ಹೈಕಮಾಂಡ್ ಇದಕ್ಕೆ ಇವತ್ತು ಕೆಂಪು ನಿಶಾನೆ ಕೊಟ್ಟಿದ್ರಿಂದ ಈ ಒಂದು ಎಲ್ಲಾ ಯೋಚನೆಗಳು ಇವತ್ತು ಕೈಬಿಟ್ಟು ಹೋಗಿವೆ. ಅದು ಏನ್ ಪ್ಲಾನ್ ಆಗಿತ್ತು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ಗೌಡ್ರೆ? ಏನೇನ್ ಪ್ಲಾನ್ ಆಗಿತ್ತು, ಏನೇನ್ ಮಾತುಕತೆ ಆಗಿತ್ತು ಅಂತ?
ಇಲ್ಲ ಅಷ್ಟೇ ಅವ್ರ ಪ್ಲಾನ್ ಅಂದ್ರೆ ಏನ್ರಿ, ಇವರು 50ರಿಂದ 60 ಶಾಸಕರು ತಗೊಂಡ್ ಬರ್ತಾರೆ, ಅವ್ರು ಮುಖ್ಯಮಂತ್ರಿ ಆಗುದು, ಡಿ ಕೆ ವಿಜೇಂದ್ರ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗುದು ಅಂತೇಳಿ ಇದೆಲ್ಲ ಚರ್ಚೆ ಮಾಡ್ಕೊಂಡು ಹೋಗಿದ್ರು. ಆದ್ರೆ ಅಲ್ಲಿ ಹೈಕಮಾಂಡ್ ಏನು ಅದಕ್ಕೆ ಒಪ್ಪಿಗೆ ಇರಲಾರ್ದಕ್ಕೆ ಇದು ಪ್ಲಾನ್ ಕೊಲ್ಯಾಪ್ಸ್ ಆಗಿದೆ ಅಷ್ಟೇ. ಸೊ ಈ ಪ್ಲಾನ್ಗೆ ಮೊದಲು ಅಡ್ಡಗಾಲಾಗಿದ್ದು ನೀವು ಅನ್ನೋದನ್ನ ಭಾವಿಸಿ ನಿಮ್ಮನ್ನ ಪಕ್ಷದಿಂದ ಆಚೆ ಕಳಿಸಿದ್ರ? ನಾನು ಉಚ್ಚಾಟನೆ ಮಾಡುವ ಉದ್ದೇಶನೇ ಇದ್ರ ಹಿಂದೆ ಇರುವುದು ಇದೇ ಉದ್ದೇಶ. ಹಠ ಹಿಡಿದು ಯಡಿಯೂರಪ್ಪ ಮತ್ತು ಅವರ ಮಗ ಹೋಗಿ ದಿಲ್ಲಿಯಲ್ಲಿ ಕುಳಿತು ಕಣ್ಣೀರ್ ಹಾಕಿ ಯಾವುದೇ ಪರಿಸ್ಥಿತಿಯಲ್ಲಿ ಇವನು ಮುಂದುವರೆದ್ರೆ ನಮ್ಗೆ ಬಹಳ ತೊಂದರೆ ಆಗ್ತದೆ, ಯಾಕಂದ್ರೆ ನಾನು ಮನೆಯಲ್ಲಿ ಕೂಟಿರ್ತೀನಿ ಅಂತ ಯಡಿಯೂರಪ್ಪನವ್ರ ಪಕ್ಷದ ಹೈಕಮಾಂಡದವರಿಗೆ ಕಣ್ಣೀರ್ ಹಾಕಿತ್ತು. ಇದು ಮಾಡಿದ್ರಿಂದ ಈ ನಿರ್ಣಯ ಉಚ್ಚಾಟನೆಯ ಒಂದು ನಿರ್ಣಯವನ್ನ ಅನಿವಾರ್ಯಕ್ಕೆ ತೆಗೆದುಕೊಂಡಿವಿ ಅನ್ನೋಂಥದ್ದು ಒಬ್ಬ ಕೇಂದ್ರದ ನಾಯಕರು ನನ್ನ ಮುಂದೆ ಹೇಳಿದ ಮೇಲೆ ನನಗೆ ಗೊತ್ತಾಗಿತ್ತು. ಗೌಡ್ರೆ, ಅಮಿತ್ ಶಾ ಅವರ ಮುಂದೆನೆ ಈ ಎಲ್ಲ ಡೀಲ್ ಆಗಿತ್ತಾ? ಐ ಮೀನ್ ಈ ರೀತಿಯ ಮಾತುಕತೆಗಳಾಗಿತ್ತಾ? ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ತಾವು? ಇಲ್ಲ ಇಲ್ಲ ಇಲ್ಲ, ಅವ್ರ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಭೇಟಿ ಆಗ್ಯಾರು ಇಲ್ಲ ಅನ್ನೋಂಥದ್ದು ನನ್ನ ಬಳಿ ಮಾಹಿತಿ ಇಲ್ಲ. ಆದ್ರೆ ಇದು ಮಾತ್ರ ಚರ್ಚೆ ಮಾತ್ರ ಕೇಂದ್ರ ವರಿಷ್ಠ ಮಂಡಳಿಯ ಇದರಲ್ಲಿ ಇತ್ತು ಅನ್ನೋಂಥದ್ದು ನಾನು ಉಚ್ಚಾಟನೆ ಮಾಡಿದಾಗ ನನಗೆ ಗೊತ್ತಾಯ್ತು. ಅವತ್ತೇ ಗೊತ್ತಾಗಿತ್ತು. ಉಚ್ಚಾಟನೆ ಏನ್ ನಾನು ನೋಟಿಸ್ ಕೊಟ್ಟಿಲ್ಲ, ಉಚ್ಚಾಟನೆ ಪತ್ರ ಬಂದ ದಿವಸನೇ ಅಲ್ಲಿ ನಾಯಕರು ಹೇಳಿದ್ದು ಈ ರೀತಿ ಒಂದು ಚರ್ಚೆ ನಡೆದಿದೆ, ಅಡ್ಡಗಾಲ ಆಗಬಾರ್ದಂತೇಳಿ ನಿಮ್ಮನ್ನ ಇವತ್ತು ಉಚ್ಚಾಟನೆ ಮಾಡೋ ಅನಿವಾರ್ಯತೆ ಬಂದಿದೆ, ಮತ್ತೆ ಒಳ್ಳೆ ದಿನಗಳು ನಿಮ್ಗೆ ಬರ್ತಾವ ಅಂತ ಹೇಳಿ ಅವ್ರು ಯಾರು ಹೇಳಿದ್ರು ಅವ್ರು ಹೇಳಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತು. ಗೌಡ್ರೆ, ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಇದನ್ನೇ ಮಾತಾಡೋದಕ್ಕೆ ದೆಹಲಿ ಕರ್ಕೊಂಡು ಹೋಗಿದ್ ನಿಜಾನ? ಇವರಿಬ್ರು ಹೋಗಿದ್ರ ಅಲ್ಲಿ ಕೇಂದ್ರದ ಹಿರಿಯ ನಾಯಕರೊಬ್ರು ನನಗೆ ಹೇಳಿದ್ರು, ಇಬ್ರು ಅಲ್ಲಿ ಭೇಟಿಯಾಗಿದ್ರು, ದೂರ ಪ್ರದೇಶದಲ್ಲಿ ಭೇಟಿಯಾಗಿದ್ರು, ಚರ್ಚೆ ಮಾಡಿದ್ರು, ಇದನ್ನ ಕೇಂದ್ರ ವರಿಷ್ಠ ಮಂಡಳಿ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಅಲ್ಲಿವರೆಗೆ ನನಗೆ ಗೊತ್ತಿದೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನು, ಅವ್ರು ಮುಖ್ಯಮಂತ್ರಿ ಆದ್ರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಪ್ಲಾನು, ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆ ಪ್ಲಾನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಡಗಾಲ ಆಗ್ತಾರೆ, ಅದಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂತ ಪ್ಲಾನ್ ಯಶಸ್ವಿ ಆಗ್ಬಿಡ್ತು. ನಿಮ್ಮನ್ನ ಆಚೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು, ಆದ್ರೆ ಅವರು ಡಿಸಿಎಂ ಆಗ್ಬೇಕು ಅನ್ನೋಂತ ಪ್ಲಾನ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕು ಅನ್ನೋಂತ ಪ್ಲಾನ್ ಆಗ್ಲಿ ವರ್ಕೌಟ್ ಆಗ್ಲಿಲ್ಲ. ಇದು ಫೇಲ್ ಆಗಿದ್ದು ಎಲ್ಲಿ ಮತ್ತು ಹೇಗೆ ಬಸನಗೌಡ್ರೆ? ನೋಡಿ, ಅದು ಏನಾಯ್ತು ಮುಂದೆ, ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಗುಪ್ತಚರ ಇಲಾಖೆ ಇದೆ, ಅನೇಕ ಕಡೆ ಒಂದು ಮೂಲಗಳಿಂದ ಅವರೆಲ್ಲರೂ ಮಾಹಿತಿ ತಕೊಂಡ್ರು. ಮಾಹಿತಿ ತಕೊಂಡ್ಮೇಲೆ ಡಿ ಕೆ ಶಿವಕುಮಾರ್ 10ರಿಂದ 12 ಶಾಸಕರು ಬಿಟ್ರೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋಂಥದ್ದು ಕೇಂದ್ರದ ಹೈಕಮಾಂಡ್ಗೂ ಮನವರಿಕೆ ಆಯ್ತು. ಮನವರಿಕೆ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದೇನು ಪ್ಲಾನ್ ಇದೆ ಕೊಲ್ಯಾಪ್ಸ್ ಆಯ್ತು. ಅಲ್ಲಿ ಒಂದಂತೂ ಸ್ಪಷ್ಟ ಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದಕ್ಕೆ ಬಿಜೆಪಿ ಹೈಕಮಾಂಡ್ ಸುತಾರಾಮ್ ಒಪ್ಕೊಳ್ಳಿಲ್ಲ. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರೋದು ಬೇಡ ಅನ್ನುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಹಾಗಿದ್ರೆ ಅದು ಸತ್ಯ. ಹೌದೌದೌದು, ಗೊತ್ತಿದೆ ರೀ. ಅವ್ರು ತಗೊಂಡು ಈಗೇನ ಚುನಾವಣೆಗೆ ಇದು ಸರ್ಕಾರ ರಚನೆ ಆದ್ರೆ